ಇಂದು ಆರ್ಎಂ ಲೋಹಿಯಾ ನಗರ ಉದ್ಯಾನವನದಲ್ಲಿ ಅನಧಿಕೃತ ಕಾರ್ ಶೆಡ್ ನಿರ್ಮಾಣ ಈಗಾಗಲೇ ನಮ್ಮ ತಂಡ ಜೋನಲ್ 7ಗೆ ಭೇಟಿ ಕೊಟ್ಟು ಆಯುಕ್ತರನ್ನು ಸಂಪರ್ಕಿಸಿ ಮಾಹಿತಿ ನೀಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಚ್ಡಿಎಂಸಿ ವಾರ್ಡ್ ಸಂಖ್ಯೆ 32ರಲ್ಲಿ ಒಂದು ಗಂಭೀರವಾದ ಸಮಸ್ಯೆ ಬೆಳಕಿಗೆ ಬಂದಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಇರುವ ಒಳರಸ್ತೆಯನ್ನು ಒತ್ತುವರಿ ಮಾಡಿ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಕುರಿ ಶೆಡ್ ನಿರ್ಮಿಸಿದ್ದಾರೆ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳು ಮತ್ತು ಪಾದಚಾರಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವ್ಯಕ್ತಿಯೊಬ್ಬರು ರಸ್ತೆಯ ಅರ್ಧದಷ್ಟು ಭಾಗವನ್ನು ಆಕ್ರಮಿಸಿ ತಗಡಿನ ಸೀಟ್ಗಳನ್ನು ಬಳಸಿ ದೊಡ್ಡದಾದ ಕಾರ್ ಶೆಡ್ ಮತ್ತು ಕುರಿ ಶೆಡ್ ಅನ್ನು ಕಟ್ಟಿದ್ದಾರೆ. ನಗರ ಪ್ರದೇಶದಲ್ಲಿ ಕುರಿ ಅಥವಾ ಯಾವುದೇ ಪ್ರಾಣಿಗಳ ಶೆಡ್ಗಳನ್ನು ನಿರ್ಮಿಸಲು ಪಾಲಿಕೆಯ ಪರವಾನಗಿ ಕಡ್ಡಾಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿ ರಸ್ತೆ ಒತ್ತುವರಿ ಮಾಡಿ ನಿರ್ಮಿಸುವ ಯಾವುದೇ ನಿರ್ಮಾಣಗಳು ಕಾನೂನು ಬಾಹಿರವಾಗುತ್ತದೆ. ಇಲ್ಲಿಯವರೆಗೂ ಯಾವುದೇ ತೆರವು ಕಾರ್ಯಾಚರಣೆ ರಸ್ತೆಯನ್ನೇ ಆಕ್ರಮಿಸಿ ಶೆಡ್ ನಿರ್ಮಿಸಿರುವುದು ಪಾಲಿಕೆಯ ನಿಯಮಗಳು ಸ್ಪಷ್ಟ ಉಲ್ಲಂಘನೆಯಾಗಿದೆ. ಇಲ್ಲಿ ನಮಗೆ ಪ್ರಶ್ನೆ ಉದ್ಭವಿಸುವುದು ಏನೆಂದರೆ, ಪಾಲಿಕೆ ಅಧಿಕಾರಿಗಳು ಕೇವಲ ನಿಯಮಗಳನ್ನು ರೂಪಿಸಿ ಸುಮ್ಮನಾಗಿದ್ದಾರೆಯೇ ಅಥವಾ ಈ ಅನಧಿಕೃತ ನಿರ್ಮಾಣದ ಹಿಂದೆ ಬೇರೆ ಯಾವುದೇ ಪ್ರಭಾವ ಇದೆಯೇ? ಕುರಿ ಶೆಡ್ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಈ ವ್ಯಕ್ತಿಯ ಮೇಲೆ ಮತ್ತು ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ಮೇಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಸರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸರ್ ಉಪಯುಕ್ತರನ್ನ ನಾವು ಸಂಪರ್ಕಿಸಿದಾಗ ಅದರ ಬಗ್ಗೆ ಸರಿಯಾಗಿ ಸ್ಪಂದಿಸ್ತಾ ಅದಕ್ಕೆ ತಮ್ಮ ಅಭಿಪ್ರಾಯ ಅತಿಕ್ರಮಣ ಆಗಿದೆ. ಅಲ್ಲಿ ಇಮಿಡಿಯೇಟ್ ಆಗಿ ಜೋನಲ್ ಕಮಿಷನರ್ಸ್ ಮತ್ತು ನಮ್ಮ ಡಿಡಿಟಿಪಿ ಸೆಕ್ಷನ್ ಅವ್ರು ಅತಿಕ್ರಮಣ ಆಗಿದೆ ಅಂತ ತೆರವುಗೊಳಿಸಿ